ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನಿಮ್ಮೆಲ್ಲರಿಗೂ ಗೌರವದ ಪ್ರೀತಿಯ ಶರಣು ಶರಣಾರ್ಥಿಗಳು. ಮಂಡೆ ಮಾಸಿದೊಡೆ ಮಹಾಮಜ್ಜನವ ಮಾಡುವುದು. ಮಂಡೆ ಮಾಸಿದೊಡೆ ಮಹಾಮಜ್ಜನವ ಮಾಡುವುದು. ವಸ್ತ್ರ ಮಾಸಿದೊಡೆ ಮಡಿವಾಳಂಗಿಕ್ಕುವುದು. ವಸ್ತ್ರ ಮಾಸಿದೊಡೆ ಮಡಿವಾಳಂಗಿಕ್ಕುವುದು. ಮನದ ಮೈಲಿಗೆ ತೊಳೆಯಬೇಕಾದಡೆ ಕೂಡಲ ಚನ್ನ ಸಂಗಯ್ಯನ ಶರಣರ ಅನುಭವ ಮಾಡುವುದು. ನೋಡ್ರಿ, ವಚನಗಳು ನೋಡ್ರಿ, ವಚನಗಳು ಕೇವಲ ವಚನಗಳಲ್ಲ, ಅವು ಭಾಷೆ. ಅವು ನಮ್ಮ ಬದುಕನ್ನು ಬದಲಿಸ್ತವೆ, ನಮಗೆ ಅರಿವನ್ನು ನೀಡುತ್ತವೆ. ನಮಗೆ ಯಾವ ಮಾರ್ಗದಲ್ಲಿ ನಡೆದರೆ ನಮಗೆ ಉತ್ತಮವಾದ ಜೀವನ ಸಾಗಿಸಲಿಕ್ಕೆ ಸಾಧ್ಯ ಇದೆ ಅಂತ ಅನ್ನೋದನ್ನ ಶರಣರು 3-4 ಸಾಲುಗಳ ಮೂಲಕ ನಮಗೆ ತೆಗೆದು ತೋರಿಸ್ತಾರೆ. ನಮ್ಮೊಳಗಿನ ಅಂತಃಸತ್ವನ, ನಮ್ಮೊಳಗಿರುವ ಚೈತನ್ಯವನ್ನ ಅವರು ಉದ್ದೀಪನಗೊಳಿಸ್ತಾರೆ. ಆ ಚೈತನ್ಯಕ್ಕೆ ಧೂಳು ಬಡಿದಿದೆ, ಆ ಚೈತನ್ಯ ದಂಗಾಗಿ ಒಂದ್ ಕಡೆ ಕೂತಿದೆ, ಆ ಚೈತನ್ಯ ಯಾವುದೋ ಒತ್ತಡಕ್ಕೆ ಒಳಗಾಗಿ ಅಲ್ಲೇ ಮುದುರಿ ಕೂತಿದೆ. ಆ ಚೈತನ್ಯವನ್ನ ಬಡಿದಿಳಿಸುವಂತಹ ಮನಸ್ಸು ಶರಣರಿಗಿದೆ. ಅವರ ಕಾಳಜಿ ಒಂದೇ, ನಾವು ಜೀವ ಶವಗಳಲ್ಲ, ನಾವು ನಮ್ಮೊಳಗಡೆ ಚೈತನ್ಯ ಇದೆ, ಅದು ಶಿವನ ಚೈತನ್ಯ. ಆ ಚೈತನ್ಯವನ್ನು ಉದ್ದೀಪನಗೊಳಿಸಿಕೊಂಡ್ರೆ, ಆ ಚೈತನ್ಯವನ್ನು ಜೀವಿಸಿದ್ರೆ, ಆ ಚೈತನ್ಯವನ್ನು ಬದುಕಿದ್ರೆ ನಾವು ಕೇವಲ ನಮಗಷ್ಟೇ ಅಲ್ಲ, ಇಡೀ ಸಮಾಜಕ್ಕೆ ಕೂಡ ಚೈತನ್ಯವನ್ನ ತಂದುಕೊಡಬಲ್ಲೆವು ಅನ್ನುವ ಕಾಳಜಿ ಶರಣರಿಗಿದೆ. ಹಾಗಾಗಿ ಪ್ರತಿಯೊಂದು ಸಂಗತಿಗಳನ್ನ ತುಂಬಾ ಎಳೆಯಾಗಿ, ತುಂಬಾ ಬಿಡಿಯಾಗಿ, ತುಂಬಾ ಸರಳವಾಗಿ ನಮಗೆಲ್ಲರಿಗೂ ಅರ್ಥವಾಗುವ ರೀತಿಯಲ್ಲಿ ಅವರು ನಮಗೆ ತಮ್ಮ ವಿಚಾರಗಳನ್ನ ಮಂಡಿಸ್ತಾರೆ. ಸಹಜವಾಗಿ ನಮಗೆ ತಲೆ ಮಾಸಿದ್ರೆ, ತಲೆ ಹೊಟ್ಟು ತುಂಬಿದ್ರೆ, ಅಥವಾ ತಲೆಯಲ್ಲಿ ಕಸ ತುಂಬಿದ್ರೆ ನಾವೇನ್ ಮಾಡ್ತೀವಿ? ಸಹಜವಾಗಿ ಅದು ಸ್ನಾನ ಮಾಡ್ತೀವಿ, ತಲೆಯನ್ನ ತೊಳ್ಕೊಳ್ತೀವಿ, ಶಾಂಪು ಹಾಕಿ ತೊಳ್ಕೊಳ್ತೀವಿ, ಯಾರೋ ಹಳೆ ಹಿಟ್ಟುಗಳನ್ನ ಬೆಳೆಸಿ ತಲೆ ತೊಳ್ಕೊಳ್ತೀವಿ, ನೀರನ್ನು ಹಾಕಿ ಉಜ್ಜಿ ಪರಿಶುಭ್ರಗೊಳಿಸ್ಕೊಳ್ತೀವಿ. ಅದ್ರ ಬಗ್ಗೆ ನಮಗೆ ಕಾಳಜಿ ಇದೆ. ಹಾಗೆ ವಸ್ತ್ರ ಮಾಸಿದೊಡೆ ನಾವು ನಿತ್ಯ ತೊಡತಕ್ಕಂಥ ಬಟ್ಟೆ, ನಾವು ನಿತ್ಯ ಉಡ್ತಕ್ಕಂಥ ಬಟ್ಟೆ ಮಾಸಿ ಬಿಟ್ರೆ, ಎಲ್ಲಾದ್ರೂ ಕಲಿ ಕೂತ್ಕೊಂಡ್ಬಿಟ್ರೆ ನಿಜಕ್ಕೂ ನಮಗೆ ಒಂಥರ ಮುಜುಗರ ಆಗ್ತದೆ. ಏನಪ್ಪ, ನಾವು ಎಷ್ಟು ಅನಾಗರಿಕರಿದ್ದೀವಲ್ಲ, ಒಂದು ಬಟ್ಟೆಯನ್ನು ಕೂಡ ಸರಿಯಾಗಿ ಸ್ವಚ್ಛವಾಗಿ ಉಟ್ಟುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲಲ್ಲ ಅಂತಕ್ಕಂಥ ನೋವು ನಮ್ಮೊಳಗೆ ನಮಗೆ ಕಾಡ್ತಾ ಇರ್ತದೆ. ಹಾಗಾಗಿ ನಾವು ಬಟ್ಟೆ ಕಡೆ ಕ್ಯಾಲ್ ಕೊಡ್ತೀವಿ, ಬಟ್ಟೆ ಕಡೆ ಲಕ್ಷ್ಯ ಕೊಡ್ತೀವಿ. ವಸ್ತ್ರ ಮಾಸಿದೊಡೆ ಮಡಿವಾಳಂಗಿಕ್ಬೋದು. ವಸ್ತ್ರ ಮಾಸಿದಾಗ ಸಹಜವಾಗಿ ನಮ್ಮ ಮನೆಯಲ್ಲಿ ನಾವು ಹೋಗಿಬಹುದು, ಇನ್ನಾರು ಹೋಗ್ಬೋದು, ಅಥವಾ ಮಡಿವಾಳರಿಗೂ ಕೊಡಬಹುದು. ಮನ ಮಾಸಿದ್ರೆ ಹೆಂಗ್ ಮಾಡ್ತೀರಿ? ಇದು ಒಳಗಿನದು, ಇದು ಹೊರಗಿನದಲ್ಲ, ಇದು ಒಳಗಿಳ್ತಾರೆ ಶರಣರು. ಹೊರಗಿನ ಪ್ರಪಂಚವನ್ನು ತೋರ್ತಾ ಹೊರಗಿನ ನಮಗೆ ಹೇಳ್ತಾರೆ ಮಂಡೆ ಮಾಸಿದೊಡೆ ಅಂತ ನೆನಪು ಮಾಡ್ತಾರೆ. ತಕ್ಷಣ ನಮ್ಗೆ ನೆನಪಾಯ್ತು. ಆಮೇಲೆ ವಸ್ತ್ರ, ಅದು ನೆನಪಾಯ್ತು ನಮಗೆ. ಇವುಗಳ ಮೂಲಕ ಮತ್ತೆ ಅಂತರಂಗ ಕಿಡಿತಾರೆ ಅವರು. ಯಾವಾಗ್ಲೂ ಅಂತರಂಗ ಶುದ್ಧಿ, ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನ ಒಲಿಸೋಪರಿ ಅಂತ ಹೇಳ್ತಾರೆ ಶರಣರು. ಬಹಿರಂಗ ಪರಿಶುಭ್ರತೆಗೆ ಮಾತ್ರ ನಾವು ಬೆಲೆ ಕೊಟ್ಟಿದ್ದೇವೆ, ಅಂತರಂಗ ಪರಿಶುಭ್ರತೆಗೆ ನಾವು ಬೆಲೆಯನ್ನೇ ಕೊಟ್ಟಿಲ್ಲ. ಯಾಕೆಂದ್ರೆ ಅಂತರಂಗ ಇನ್ನೊಬ್ಬರಿಗೆ ಕಾಣೋದಲ್ಲಲ್ಲ, ಅಂತರಂಗ ಇನ್ನೊಬ್ಬರಿಗೆ ತೋರಿಸೋದಲ್ಲಲ್ಲ. ಹಾಗಾಗಿ ನಾವೇನ್ ಮಾಡ್ತೀವಿ? ಬಹಿರಂಗಕ್ಕೆ ಬಹಳ ಆಡಂಬರದ, ಬಹಳ ಸಂಭ್ರಮದ, ಬಹಳ ಒಳ್ಳೆ ರೀತಿಯೊಳಗಡೆ ಪ್ರೊಜೆಕ್ಟ್ ಮಾಡ್ತಾ ಅಂತರಂಗದಲ್ಲಿ ನಾವು ಕಲುಷಿತವಾಗಿರ್ತೀವಿ. ಅಂತರಂಗ ಕೆಟ್ಟಂದ್ರೆ ಅದು ಸಹಜವಾಗಿ ಅದು ಬಹಿರಂಗ ಕೂಡ ಬರ್ತದೆ ಅನ್ನೋ ಅರಿವು ಕೂಡ ನಮಗೆ ಇಲ್ಲ. ಹಾಗಾಗಿ ನಾವು ಬಹಿರಂಗ ಪರಿಶುದ್ಧರು, ಅಂತರಂಗದಲ್ಲಿ ತೀರಾ ಕೊಳಕರು. ಇಲ್ಲಿ ಜಾತೀಯತೆ ಇದೆ, ಇಲ್ಲಿ ಮೌಢ್ಯ ಇದೆ, ಇಲ್ಲಿ ಕಂದಾಚಾರ ಇದೆ, ಇಲ್ಲಿ ಒಬ್ಬರನ್ನ ಒಬ್ಬರು ಹುರಿದು ತುನ್ಬೇಕಂತಕ್ಕಂಥ ಮನಸ್ಸಿದೆ. ಈ ಮನಸ್ಸನ್ನ ತೊಳಿಬೇಕಲ್ಲ, ಈ ಮನಸ್ಸಿನ ಗೊಡವೆನ ಬಿಡ್ಬೇಕಲ್ಲ, ಈ ಮನಸ್ಸಿಗೆ ಪರಿಶುಭ್ರಗೊಳಿಸಬೇಕಲ್ಲ. ಇದಕ್ಕೇನ್ ಮಾಡೋದು? ನಾವು ಏನ್ ಮಾಡೋದು ಮೊದಲು ಗೊತ್ತೇ ಇಲ್ಲ ನಮ್ಗೆ. ತಲೆ ತೊಳ್ಕೊಳ್ಳೋದು ಗೊತ್ತು, ಬಟ್ಟೆ ಒಗೆದುಕೊಳ್ಳೋದು ಗೊತ್ತು, ತಲೆ ಸ್ವಚ್ಛವಾಗಿ ಇಟ್ಟುಕೊಳ್ಳೋದು ಗೊತ್ತು, ಬಟ್ಟೆ ಸ್ವಚ್ಛವಾಗಿ ಇಟ್ಟುಕೊಳ್ಳೋದು ಗೊತ್ತು. ಆದ್ರೆ ಮನಸ್ಸಿಗೆ ಕೂಡ ಮೈಲಿಗೆ ಹತ್ತಂತ ಅನ್ನುವಂಥ ಅರಿವು ನಮಗಿಲ್ಲ. ನಿತ್ಯ ನೋಡಿ, ಮನೆಯನ್ನ 1-2 ಬಾರಿ ನಿತ್ಯ ನಾವು ಸ್ವಚ್ಛಗೊಳಿಸ್ತೀವಿ, ಕಸ ಗುಡಿಸಿ. ಆಮೇಲೆ ಆ ಮನೆಯನ್ನ ಮತ್ತಿಷ್ಟು ಚೆನ್ನಾಗಿ ಕಾಣಲಿ ಅಂತ ಅದನ್ನ ನೀರಿನಿಂದ ಸ್ವಚ್ಛಗೊಳಿಸ್ತೀವಿ. ಮನೆಯನ್ನ ಸ್ವಚ್ಛಗೊಳಿಸೋದು ಗೊತ್ತು, ಟಾಯ್ಲೆಟ್ ಅನ್ನ ಸ್ವಚ್ಛಗೊಳಿಸೋದು ಗೊತ್ತು, ಬಾತ್ರೂಮ್ ಅನ್ನ ಸ್ವಚ್ಛಗೊಳಿಸೋದು ಗೊತ್ತು. ಆದ್ರೆ ಮನಸ್ಸಿಗೆ ಕೂಡ ಕಸ ಬೀಳ್ತದೆ, ಅಲ್ಲಿ ಕೂಡ ಕಲ್ಮಶ ಇದೆ, ಅದನ್ನ ಹೀಗೆ ತೊಳ್ಕೊಳ್ಬೇಕಂತ ಅನ್ನೋದು ನಮಗೆ ಗೊತ್ತೇ ಇಲ್ಲ. ಹಾಗಾಗಿ ಶರಣರು ಹೇಳ್ತಾರೆ, ಮನದ ಮೈಲಿಗೆ ತೊಳೆಯಬೇಕಾದಡೆ. ಮನಸ್ಸಿಗೆ ಕೂಡ ಮೈಲಿಗೆ ಅಂಟಿಕೊಳ್ತದೆ. ಆ ಮೈಲಿಗೆ ಹೆಂಗ್ ತೊಳ್ಕೊಳ್ತೀರಿ ನೀವು? ಕೂಡಲ
ಚೆನ್ನ ಸಂಗಯ್ಯನ ಶರಣರ ಅನುಭವ ಮಾಡುವುದು. ನೋಡಿ, ಪ್ರಾಜ್ಞರ ಜೊತೆ, ಅನುಭಾವಿಗಳ ಜೊತೆ, ಚಿಂತಕರ ಜೊತೆ, ಸರಳ ಸಹಜವಾಗಿರ್ತಕ್ಕಂಥ ವ್ಯಕ್ತಿಗಳ ಜೊತೆ ಸೇರಿ ಸಂವಾದ ಮಾಡಬೇಕು, ಚರ್ಚೆ ಮಾಡಬೇಕು, ಚಿಂತನೆ ಮಾಡಬೇಕು. ಅವಾಗ ನಮ್ಮ ಮನದ ಕಲ್ಮಶ ಹೋಗ್ತದೆ ಅಂತ ಹೇಳ್ತಾರೆ. ಆದ್ರೆ ಇವತ್ತಿನ ಸ್ಥಿತಿ ಹೇಗಿದೆ ಅಂದ್ರೆ, ನಾವು ಯಾರ ಜೊತೆ ಕೂಡ ಅನುಭವ ಮಾಡುವ ಸ್ಥಿತಿಯಲ್ಲಿ ಇಲ್ಲ. ನಮ್ಮ ಮನದ ದುಗುಡವನ್ನ ಹೇಳಿಕೊಳ್ಳುವ ಸ್ಥಿತಿಯಲ್ಲಿಲ್ಲ. ಅಥವಾ ನಾವು ಹೇಳಿಕೊಂಡ್ರು ಕೂಡ ಅದಕ್ಕೆ ಸರಿಯಾದ ಉತ್ತರವನ್ನು ಪಡೆದುಕೊಳ್ಳುವಂತಹ ಯಾವ ರೀತಿಯ ಭರವಸೆ ಕೂಡ ನಮಗೆ ಇಲ್ಲವಾಗಿದೆ. ಹಾಗಾಗಿ ನಾವೇನ್ ಮಾಡ್ಬೇಕು? ಅನುಭಾವಿಗಳ ಸಂಘ ಮಾಡಬೇಕು. ಅನುಭಾವಿಗಳಂದ್ರೆ ಯಾರು? ಆ ಅನುಭವಿಗಳಂದ್ರೆ ಅವರು ಏನೋ ದೊಡ್ಡ ಪುಸ್ತಕಗಳ ಓದ್ದವರ, ಗ್ರಂಥಗಳನ್ನು ಓದ್ದವರ, ಗ್ರಂಥಗಳನ್ನು ಬರೆದವರ? ಇಲ್ಲ, ಹಾಗಲ್ಲ. ಅನುಭವ ಅಂತ ಅನ್ನೋದು ನೆಲದ ಮನೆಯ ನಿಧಾನ ಇದ್ದ ರೀತಿಯೊಳಗಡೆ ಇದೆ. ಅದನ್ನ ಕಂಡರಿಸಬೇಕು. ನಾವು ನೋಡ್ಬೇಕು. ನಾವು ಕಣ್ಣೊಳಗೆ ಕಣ್ಣಿದ್ದು ಕಾಣಲರಿಯರಯ್ಯ, ಕಿವಿಯೊಳಗೆ ಕಿವಿ ಇದ್ದು ಕೇಳಲರಿಯರಯ್ಯ, ಗ್ರಾಣದೊಳಗೆ ಗ್ರಾಣವಿದ್ದು ಗ್ರಾಣಿಸಲರಿಯರಯ್ಯ. ಕಣ್ಣೊಳಗೆ ಒಳಗಣ್ಣು ಇದೆ, ಕಿವಿಯೊಳಗೆ ಒಳಗಿವಿದೆ, ಈ ಗ್ರಾಣದೊಳಗೆ ಒಳ ಗ್ರಾಣಿಸುವಂತ ಶಕ್ತಿ ಇದೆ. ಇದನ್ನ ಯಾರು ಗ್ರಹಿಸ್ತಾರೋ, ಇದನ್ನ ಯಾರು ಹುಡುಕ್ತಾರೋ ಅವರಿಗೆ ಖಂಡಿತವಾಗಿಯೂ ಅನುಭವಿಗಳು ಸಿಗ್ತಾರೆ. ಆ ಅನುಭವಿಗಳ ಜೊತೆ ಚರ್ಚೆ ಮಾಡಬೇಕು. ಚರ್ಚೆನೇ ಇವತ್ತಿನ ಸಮಾಜ ಬೇಡ ಅಂತ ಹೇಳ್ತಾ ಇದೆ. ರಾಜಕೀಯವಾಗಿಯೂ ಬೇಡ ಅಂತ ಹೇಳ್ತದೆ, ಧಾರ್ಮಿಕವಾಗಿಯೂ ಬೇಡ ಅಂತ ಹೇಳ್ತದೆ, ಸಾಂಸ್ಕೃತಿಕವಾಗಿಯೂ ಬೇಡ ಅಂತ ಹೇಳ್ತದೆ. ಯಾಕಂದ್ರೆ ತನ್ನ ಹುಳುಕು ಬಯಲಿಗೆ ಬಿಡುತ್ತದೆ. ರಾಜಕೀಯ ನೋಡ್ರಿ, ತಾವು ಹೇಳಿದ್ದೇ ಆಟ, ಮಾಡಿದ್ದೇ ಮಾಟ ಅಂತನ್ನೋ ರೀತಿಯಲ್ಲಿ ಇದ್ದಾರೆ. ಧಾರ್ಮಿಕರು ಅಷ್ಟೇ, ನಾವು ಹೇಳ್ತೀವಿ ಇದು ಸತ್ಯ ಇದೆ, ಇದನ್ನೇ ಮಂತ್ರ ಹೇಳಬೇಕು, ಇದನ್ನೇ ಆ ಪೂಜೆಗಾಗಿ ಇಂಥ ಹೂವನ್ನೇ ಇಡಬೇಕು, ಇಂಥದ್ದೇ ನೈವೇದ್ಯ ಇಡಬೇಕು. ಯಾರೇ ಹೇಳಿದ್ದಿದೆಲ್ಲ? ಇಂಥ ಪಂಡಿತರು ತಾನೆ. ಇಂಥ ಪಂಡಿತರು ಪಂಡಿತರನ್ನ ಶರಣರು ಎಂದೂ ಒಪ್ಪೋದಿಲ್ಲ. ಇವರ ಪಾಂಡಿತ್ಯ ಎಂತಂದ್ರೆ ಜ್ಞಾನದ ಪಾಂಡಿತ್ಯ, ಅನುಭವದ ಪಾಂಡಿತ್ಯ ಇಲ್ಲ. ನಾವೇ ಮಾಡಿದ ದೇವರು ಸೃಷ್ಟಿಸಿದಂತ ಹೂಗಳ ತಂದು ಅದರ ಮುಂದಿಟ್ಟು ಒಂದೆರಡು ಕಾಯಿ ಹೊಡೆದು ಕರ್ಪೂರ ಹಾಕಿ ನೈವೇದ್ಯ ಬೆಳೆದ್ರೆ ಮುಗಿತಾ? ಓಹೋ, ಇದು ದೇವರ ಪೂಜೆನಾ? ಖಂಡಿತವಾಗಿದ್ದು ಅಲ್ಲ ಅಂತ ಅನ್ನುವ ಮಾತು ನನಗೆ ಯಾವಾಗ ಗೊತ್ತಾಗ್ತಂದ್ರೆ ಅನುಭಾವಿಗಳ ಸಂಘದಿಂದ ಮಾತ್ರ ಗೊತ್ತಾಗ್ತದೆ. ಅನುಭಾವಿಗಳ ಸಂಘ ಇಲ್ದಿದ್ರೆ ಯಾವುದು ಸತ್ಯ ಯಾವುದು ಮಿಥ್ಯ ಅಂತ ಅನ್ನೋದು ಗೊತ್ತಾಗೋದಿಲ್ಲ. ನಾವೆಲ್ಲ ಸುಳ್ಳನ್ನೇ ನಂಬಿದ್ದೇವೆ, ಸುಳ್ಳನ್ನೇ ಬದುಕಿದ್ದೇವೆ, ಸುಳ್ಳನ್ನೇ ಬದುಕಿ ಒಂದಿನ ಸುಳ್ಳಿನಲ್ಲೇ ಸತ್ತು ಹೋಗ್ತೀವಿ. ಆದ್ರೆ ವಾಸ್ತವನ್ನ ಅರಿತುಕೊಳ್ಳತಕ್ಕಂಥ ಮತಿಯ ಶಕ್ತಿ ನಮಗೆ ಬರಬೇಕಾದ್ರೆ ಅನುಭಾವಿಗಳ ಸಂಘ ಮಾಡಬೇಕು. ಅನುಭಾವಿಗಳ ಸಂಘ ಯಾರದು ದೊರಕದಿದ್ರೆ ಪುಸ್ತಕಗಳಲ್ಲಿವೆ, ಅವುಗಳನ್ನು ಓದ್ಬೇಕು. ನಾವು ಓದುವ ಮೂಲಕ ಆದ್ರೂ ಕೂಡ ಆ ಅನುಭಾವಿಗಳ ವಿಚಾರ ಇದೆಯಲ್ಲ, ಆ ಚಿಂತನೆ ಇದೆಯಲ್ಲ, ಆ ಆಲೋಚನೆ ಇದೆಯಲ್ಲ, ಅವನ್ನ ನಮ್ಮದಾಗಿಸಿಕೊಳ್ಳಬೇಕು. ಅವತ್ತ ನಮ್ಮ ಮನಸ್ಸು ಪ್ರಫುಲ್ಲಿತಗೊಳ್ತದೆ, ಆರೋಗ್ಯಪೂರ್ಣವಾಗ್ತದೆ, ಚೈತನ್ಯಪೂರ್ಣ ಆಗ್ತದೆ. ಚೈತನ್ಯಪೂರ್ಣವಾದಂತಹ, ಆರೋಗ್ಯಪೂರ್ಣವಾದಂತಹ ಕಾಳಜಿಗಳಿಗಿರ್ತಕ್ಕಂಥ ಮನಸ್ಸು ಖಂಡಿತವಾಗಿಯೂ ಮನದ ಮೈಲಿಗೆಯನ್ನ ತೊಳಿತದೆ. ಮನದ ಮೈಲಿಗೆ ತೊಳೆಯುವ ಕೆಲಸವನ್ನ ನಾವು ಮಾಡದೆ ಗಂಟೆ ಬಾರಿಸಿ, ಶಂಖ ಊದಿ, ಮಂತ್ರ ಹೇಳಿ ಮಣಮಣ 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 ಮಂತ್ರವ ಹೇಳಿದೆ, ಗಣಗಣ ಗಣಗಣ ಗಂಟೆಯ ಬಾರಿಸಿದೆ, ಸ್ವರ್ಗದ ದಾರಿ ಎಲ್ಲಿದೆ ಅಣ್ಣ, ನುಗ್ಗಿದನೆಲ್ಲಿಯೂ ಸಿಟಿಗೆ ಸಿಗಲಿಲ್ಲ ಅಣ್ಣ ಅಂತ ಕುವೆಂಪು ಒಂದು ಕಡೆ ಹೇಳ್ತಾರೆ. ಗಂಟೆ ಬಾರಿಸೋದ್ರಿಂದ ಸ್ವರ್ಗ ಸಿಗೋದಿಲ್ಲ, ಶಂಖ ಊದೋದ್ರಿಂದ ಸಿಗೋದಿಲ್ಲ, ಮಂತ್ರ ಹೇಳೋದ್ರಿಂದ ಸಿಗೋದಿಲ್ಲ. ಆಚಾರವೇ ಸ್ವರ್ಗ, ಅನಾಚಾರವೇ ನರಕ. ಇದಕ್ಕೆ ನೀವೇ ಪ್ರಮಾಣ ಕೂಡಲ ಸಂಘಬಾದ ಅಂತ ಹೇಳಿದ್ರು. ಸ್ವರ್ಗ ಅನ್ನೋದು ಎಲ್ಲೋ ಯಾರೋ ಭ್ರಾಮಕ ಕಲ್ಪನೆ ಅದಷ್ಟೇ, ಅಲ್ಲಿ ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಆಚಾರದ ನಡ್ಕೊಳ್ರಿ, ಆಚಾರದ ವಿಚಾರಗಳಿಂದ ನೀವು ಬದುಕನ್ನ ಕಟ್ಟಿಕೊಳ್ರಿ, ಅದು ಸ್ವರ್ಗ ಆಗ್ತದೆ. ನೀವು ವಿಚಾರಗಳಿಂದ ಬಿಟ್ಟು ಅವಿಚಾರಕವಾಗಿ ನಡ್ಕೊಂಡು ಅವೈಜ್ಞಾನಿಕ ರೀತಿಯ ಬದುಕನ್ನು ಅಳವಡಿಸಿಕೊಂಡು ಸ್ವರ್ಗ ಅಂದ್ರೆ ಸ್ವರ್ಗ ಸಿಗ್ಲಿಕ್ಕೇನ ಎಲ್ಲಿಯಾದ್ರೂ ಕೂಡ ದುಡ್ಡು ಕೊಟ್ರೆ ಸಿಗ್ಲಿಕ್ಕೆ ಅದೊಂದು ಸ್ಥಳನ? ಅದು ಕಾಯ್ದಿರಿಸಿಕೊಳ್ಳಿಕ್ಕೆ ಬರ್ತದ? ಇಂಥ ಬುವ್ವಾಬಾಜಿ ಹೇಳ್ತಕ್ಕಂಥ ಜನಗಳಿಂದ ನಾವು ದೂರ ಇರಬೇಕಾಗಿದೆ. ನಾವು ಪ್ರಜ್ಞಾವಂತರಾಗಬೇಕಾಗಿದೆ. ನಮ್ಮ ಏಳಿಗೆ ನಮ್ಮಲ್ಲೇ ಇದೆ, ನಮ್ಮ ಅಧಪತನ ನಮ್ಮ ಕೈಯಲ್ಲಿದೆ. ಇವುಗಳನ್ನು ಆಯ್ಕೆ ಮಾಡಿಕೊಳ್ಳುವಂಥ ಸ್ವಾತಂತ್ರ್ಯ ನಮಗೆ ಇದೆ. ಮಂಡೆ ಹೊಲಸಾದಾಗ ಹೀಗೆ ನಾವು ತೊಳೆದುಕೊಳ್ತೇವೋ, ಬಟ್ಟೆ ಹೊಲಸಾದಾಗ ನಾವು ಹೆಂಗ ತೊಳಿತೀವೋ, ಮನಸ್ಸಿಗೆ ಕೂಡ ಖಂಡಿತವಾಗಿಯೂ ಅದು ಮಲಿನಗೊಳ್ಳುತ್ತದೆ. ಆ ಮಲಿನಗೊಳ್ಳುವ ಮನಸ್ಸನ್ನ ಅನುಭಾವಿಗಳ ಮೂಲಕ ನೀವೆಲ್ಲ ತೊಳೆದುಕೊಳ್ಳೋಣ ಅಂತ ಹೇಳ್ತಾ, ಇದುವರೆಗೆ ನನ್ನೊಂದಿಗೆ ಬಂದ ನಿಮ್ಮೆಲ್ಲರಿಗೂ ಗೌರವದ ಪ್ರೀತಿಯ ಶರಣಾರ್ಥಿಗಳು. ನಿಮ್ಮ ವಿಶ್ವಾರಾಧ್ಯ ಸತ್ಯನ್ಪೇಟೆ.